ಈ ಕಬಡ್ಡಿಯ ಜಾತ್ರೆಯ ಅದ್ಭುತ ಕ್ಷಣಗಳನ್ನು ನಾವೆಲ್ಲರೂ ನೋಡಿ ಕಣ್ಮುಗಿಸಿಕೊಳ್ಳಬಹುದು. ನಮ್ಮ ಕೊಡಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಶ್ರೀ ಅವರು ದಯವಿಟ್ಟು ಆಗಮಿಸಿ ಕಳ್ಕೊಳ್ತಾ ಇದ್ದೀವಿ. ಶರಣ್ ಮಹಿಳೆಯರ ಭಾಗದ ಅತ್ಯಂತ ಮಹತ್ವದಂತ ಒಂದು ರೋಚಕ ಪದ್ಧತಿ ವಿಶೇಷ ಅತಿಥಿಗಳು ಸರ್, ಬನ್ನಿ ಸರ್. ಪುರುಷರ ಭಾಗದ ಮತ್ತೊಂದು ಮಹತ್ವದ ರೋಚಕ ಪಂದ್ಯ ಹೋಮ್ ಟೀಮ್ ಅಂಜಲಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಕೋಟಗೆರೆ ಬಾಯ್ಸ್ ನೋಡಿ ತಡ ಮಾಡೋದು ಬೇಕನ್ನೇ. ಇದು ಸೆಕೆಂಡ್ ಕ್ವಾರ್ಟರ್ ಫೈನಲ್ ಆಫ್ ದ ಟೂರ್ನಮೆಂಟ್. ಇಲ್ಲಿ ಗೆದ್ದವರು ನೇರ ಸೆಮಿಫೈನಲ್ಗೆ ಪ್ರವೇಶ ಪಡಿತಾರೆ. ಸೊ ಹಾಗಾಗಿ ಅತ್ಯಂತ ಮಹತ್ವದ ಪಂದ್ಯ. ಸ್ಥಳೀಯ ಕೋಟಗೆರೆ ಎರಡು ಬಲಿಷ್ಠ ತಂಡಗಳ ಭವಿಷ್ಯ ನಿರ್ಧರಿಸುವ ರೋಚಕ ಪಂದ್ಯಕ್ಕೆ ಚಾಲನೆಯನ್ನು ನಾವು ನೀಡ್ತಾ ಇದ್ದೇವೆ. ಅಂಜಲಿ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಕೋಟಗೆರೆ ಬಾಯ್ಸ್ ಬೇಕನ್ನೇ. ಬಲಿಷ್ಠ ತಂಡಗಳು ಸ್ಥಳೀಯ ತವರು ತಂಡದ ಪ್ರಚಂಡ ಆಟಕ್ಕೆ ಈಗ ಚಾಲನೆಯನ್ನು ನೀಡ್ತಾ ಇದ್ದಾವೆ. ತವರು ತಂಡಗಳ ಪ್ರಚಂಡ ಪಂದ್ಯಗಳು ಈಗ ಪ್ರಾರಂಭ ಆಗ್ತಾ ಇದೆ. ಕೋಟಗೆರೆ ವಿಭಾಗ ಮಟ್ಟದಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಅಂತಾನೆ ಹೇಳಬಹುದು. ಇಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಗೆದ್ದವರು ನೇರ ಸೆಮಿಫೈನಲ್ಗೆ ಪ್ರವೇಶವನ್ನು ಮಾಡಿಕೊಳ್ತಾರೆ. ಸೋತವರು ಫಲಿತಾಂಶವಿಲ್ಲದೆ ನಿರ್ಗಮಿಸಬೇಕಾಗುತ್ತೆ ಈ ಪಂದ್ಯಾವಳಿಯಲ್ಲಿ. ಚರಣ್ ಮೈಕ್ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಪ್ಪ, ಬೀಪ್ ಸೌಂಡ್ ಬರಲಿ. ಚರಣ್ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡು. ಚರಣ್ ಮೈಕ್ ಸೆಟ್ ಚರಣ್ ವಾಲ್ಯೂಮ್ ರೈಸ್ ಮಾಡು.
ಇದೀಗ ಪಂದ್ಯಗಳು ಪ್ರಾರಂಭವಾಗ್ತಾ ಇದೆ. ಬಲಿಷ್ಠ ತಂಡಗಳ ನಾಯಕರ ನಡುವೆ ನಾಣ್ಯ ಚುಮ್ಮುವಿಕೆ. ಒಂದೆಡೆ ನಂದನ್ ಸಾದಿಕ್ ಮತ್ತು ನಂದನ್ ನಾಯಕರಾಗಿ ನಾಣ್ಯ ಚುಮ್ಮುವಿಕೆಯಲ್ಲಿ ನಿರತರಾಗಿದ್ದಾರೆ. ದಾಸೋಲ್ಬೆ ಅಂಜನಿ ಸ್ಪೋರ್ಟ್ಸ್ ಕ್ಲಬ್ ಚಾಯ್ಸ್ಕೋಟ್ ನಾಣ್ಯ ಚುಮ್ಮುವಿಕೆಗೆ ಅಂಕಣವನ್ನ ಆಯ್ಕೆಯಾಗಿರಿಸಿಕೊಂಡಿದ್ದಾರೆ. ರೋಚಕ ಪಂದ್ಯಕ್ಕೆ ಈಗ ಚಾಲನೆ ನೀಡಲಾಗುತ್ತೆ. ಅಂಕಣ ಒಂದರತ್ತ ಪ್ರೇಕ್ಷಕರ ಜಿದ್ದಿನ ಪಂದ್ಯ. ತವರ ತಂಡದ ಮಹಿಳೆಯರ ವಿಭಾಗದ ಪಂದ್ಯ. ಬೆಂಗಳೂರಿನ ಕೇಶವ ಕ್ಲಬ್ನಲ್ಲಿ 5 ಅಂಕವನ್ನ, ಚಿಕ್ಕಬಳ್ಳಾಪುರ 2 ಅಂಕವನ್ನು 6-2 ಎರಡು ತಂಡಗಳಿಗಿದು ಮಾಡು ಇಲ್ಲ ಮಡಿ ಪಂದ್ಯ. ಗೆದ್ದವರು ಪ್ರಶಸ್ತಿಯ ಗದ್ದುಗೆಯ ಸೆಮಿಫೈನಲ್ ಹಂತಕ್ಕೆ ಪ್ರವೇಶಾರ್ಹತೆ ಪಡಿತಾರೆ. ಸೋತವರು ಬರಿಗೈಲಿ ಪ್ರಶಸ್ತಿ ಇಲ್ಲದೆ, ಫಲಿತಾಂಶವಿಲ್ಲದೆ ನಿರ್ಗಮಿಸಬೇಕಾಗುತ್ತೆ. ಹಾಗಾಗಿ ಎರಡು ತಂಡಗಳಿಗಿದು ಮಾಡು ಇಲ್ಲ ಮಡಿ ಪಂದ್ಯ. ಕೇಶವ ಕ್ರೀಡಾ ಮಂಡಳಿ ಬೆಂಗಳೂರು ದಶಕಗಳ ಹೆಸರನ್ನ, ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಹೆಸರಾದ ಕ್ರೀಡಾ ಸಂಸ್ಥೆ. 10-3ರಲ್ಲಿ ಪಂದ್ಯ ಸಾಗ್ತಾ ಇದೆ. ತಂಡದ ಪ್ರಮುಖ ದಾಳಿಗಾರ್ತಿ 10-3ರಲ್ಲಿ 7 ಅಂಕಗಳ ಆರಂಭಿಕ ಮುನ್ನಡೆಯನ್ನ ಕಂಡುಕೊಳ್ತಾ ಕೇಶವ ಕ್ರೀಡಾ ಮಂಡಳಿ ಶುಭಾರಂಭವನ್ನ ಕಂಡುಕೊಳ್ತಾ ಇದೆ. 11-3 ಸ್ಟ್ರಗಲ್ ಇದೆ, ಪರಿಸ್ಥಿತಿಗೆ ಅವಕಾಶ ಇರೋದಿಲ್ಲ. ರೋಚಕ ಪಂದ್ಯ ಈಗ ಪ್ರಾರಂಭವಾಗ್ತಾ ಇದೆ. ಎಲ್ಲರೂ ಒಮ್ಮೆ ಕೈ ಬೀಸಿ ಕೈ ಚೆಲ್ಲಿ ತವರು ತಂಡದ ಪ್ರಚಂಡ ಆಟವನ್ನ ನೀವು ಈಗ ನೋಡ್ತೀರ. ಮಾಡು ಇಲ್ಲ ಮಡಿ ಪಂದ್ಯ. ಉಭಯ ತಂಡಗಳಿಗೆ ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಇದು ಗೆದ್ದವರು ಸೆಮಿಫೈನಲ್ಗೆ, ಸೋತವರು ಬರಿಗೈಲು ಮನೆಗೆ. ಸೊ ಹಾಗಾಗಿ ಮಾಡು ಇಲ್ಲ ಮಡಿ ಪಂದ್ಯ ಇದಾಗಿದೆ. ಮಹಿಳೆಯರ ವಿಭಾಗದಲ್ಲಿ ಏಕಪಕ್ಷೀಯವಾಗಿ ಕೇಶವ ಕ್ರೀಡಾ ಮಂಡಳಿ ಚಿಕ್ಕಬಳ್ಳಾಪುರ ವಿರುದ್ಧ 1 ಮ್ಯಾಚ್ 24ರಲ್ಲಿ 16 ಅಂಕಗಳ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದೆ. ಪ್ರದೀಪ ರನ್ನಿಂಗ್ ವೇಟ್ ಆಫ್ ಮಾಡಿ. ಓನ್ಲಿ
ತಂಡದ ದಾಳಿಗಾರ ಕುಶಾಲ್ ಚೆಸ್ಟ್ ನಂಬರ್ 9. ಯಾರು ಯಾವ ರೀತಿ ಅಂಕ ಗಳಿಸ್ಕೊಳ್ತಾರೆ ಕಾದು ನೋಡೋಣ. ಕಬಡ್ಡಿಯ ಕಂಪನ, ವೈಬ್ರೇಷನ್ ಆಫ್ ಕಬಡ್ಡಿ ಈಗ ಪ್ರಾರಂಭವಾಗಿದೆ. ಯಾರು ಯಾವ ರೀತಿ ಅಂಕ ಗಳಿಸ್ಕೊಳ್ತಾರೆ ನೋಡೋಣ. ಬೋನಸ್ ಮರಳಿ ತಿರುಗಿಸಿಕೊಳ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ 2026 ಕಬಡ್ಡಿಯ ಜಾತ್ರೆ ನಿರೀಕ್ಷೆಗೂ ಮೀರಿದ ಯಶಸ್ಸನ್ನ ಕಂಡುಕೊಳ್ತಾ ಇದೆ. ಇಂದು ಅಂತಿಮ ದಿನ. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ನ ವಿನ್ನರ್ ತಂಡ, ವಿಜಯಿ ತಂಡ, ಚಾಂಪಿಯನ್ ತಂಡ ಯಾರೆಂಬುದನ್ನು ನಿರ್ಧರಿಸುವ ನಿರ್ಣಾಯಕ ದಿನ ಇದಾಗಿದೆ. ತವರು ತಂಡದ 2 ಬಲಿಷ್ಠ ತಂಡಗಳಿಂದ ರಂಜಿ ಚೆಸ್ಟ್ ನಂಬರ್ 1 ಈ ಭಾಗದ ಮೋಸ್ಟ್ ಫೇಮಸ್ ಪ್ಲೇಯರ್ ಛೋಟಾ ಭೀಮನ ಹೋಲಂತ ಹಿರಿಯ ಆಟಗಾರ ರಂಜಿತ್ ತಂಡದ ಹಿರಿಯ ಅನುಭವಿ ದಾಳಿಗಾರನಾಗಿ ದಾಳಿ ಭಾಗದಲ್ಲಿ ಅಂಚಲಿ ಸ್ಪೋರ್ಟ್ಸ್ ಕ್ಲಬ್ ಕಿಚ್ಚಿನ ಕಾಲ್ಗೆಚ್ಚಿನ ಮೈ ಬೆವರಿನ ಮೈ ನೆತ್ತರಿನ ರಣ ಭೈರವನಾಟ ಈ